ಶ್ರೀ ದತ್ತಗುರು ಕೋಆಪರೇಟಿವ್ ಸೊಸೈಟಿ ನಿಯಮಿತ ನಿಪ್ಪಾಣಿಯ ಚಿಕ್ಕೋಡಿ ಶಾಖೆಯ ಉದ್ಘಾಟನೆಯು ಅದ್ಧೂರಿಯಾಗಿ ಜರುಗಿತು. ಚಿಂಚಣಿಯ ಶ್ರೀ ಶಿವಪ್ರಸಾದ್ ದೇವ್ರು, ಬುಡಾ ಅಧ್ಯಕ್ಷ ಲಕ್ಷ್ಮಣ್ ಚಿಂಗ್ಳೆ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಂಕಜ್ ಪಾಟೀಲ್, ಸುಜಯ್ ಕಾಕಾ ಸಾಹೇಬ್ ಪಾಟೀಲ್, ಅಜಯ್ ಕವಟಗಿಮಾಟ್ ಮತ್ತಿತರ ಗಣ್ಯರ ಉಪಸ್ಥಿತಿಯಲ್ಲಿ ಚಿಕ್ಕೋಡಿಯ ಭಾಗ್ಯಲಕ್ಷ್ಮಿ ನಗರದಲ್ಲಿ ಚಿಕ್ಕೋಡಿ ಶಾಖೆ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶಿವಪ್ರಸಾದ್ ದೇವ್ರು, ಶ್ರೀ ದತ್ತಗುರು ಸೊಸೈಟಿಯು ಕಡಿಮೆ ಅವಧಿಯಲ್ಲಿ ಗಡಿ ಪ್ರದೇಶದಲ್ಲಿನ ಹೆಸರು ಮಾಡಿದೆ. ಸಾಮಾನ್ಯ ಜನರಿಗೆ ಆರ್ಥಿಕ ನೆರವು ನೀಡುವ ಈ ಸಂಸ್ಥೆ ಇನ್ನಷ್ಟು ವಿಸ್ತರಿಸಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಸಚಿನ್ ಆನಂದ್ ಖೋತ್ ಮಾತನಾಡಿ, ಸಮಾಜದ ತಳಮಟ್ಟದಲ್ಲಿರುವ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಶ್ರೀ ದತ್ತಗುರು ಸಹಕಾರಿ ಸೊಸೈಟಿ ಸ್ಥಾಪನೆಯಾಗಿದೆ. ಈ ಸಂಸ್ಥೆಯು ರೈತರು, ವ್ಯಾಪಾರಿಗಳು ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಿದೆ. ನಮ್ಮ ಸಂಸ್ಥೆಯಿಂದ ಆಕರ್ಷಕ ಠೇವಣಿ ಯೋಜನೆಗಳು ಲಭ್ಯವಿವೆ. 8 ವರ್ಷಗಳ ಕಾಲ ಮಾಸಿಕ 675 ರೂಪಾಯಿ ಪಾವತಿಸಿದ ನಂತರ 1 ಲಕ್ಷ ರೂಪಾಯಿ ಮರುಪಾವತಿ ನೀಡಲಾಗುವುದು. ಗ್ರಾಹಕರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕು. ಚಿಕ್ಕೋಡಿಯಲ್ಲಿ ಹೊಸ ಶಾಖೆ ಉದ್ಘಾಟನೆಯಾಗಿದ್ದು, ನಾಗರಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಸಹ ಸಂಸ್ಥಾಪಕ ನೀಲೇಶ್ ಆನಂದ್ ಖೋತ್, ಹಿರಿಯ ಮಾಜಿ ಪುರಸಭೆ ಸದಸ್ಯ ಅನಿಲ್ ಮಾನೆ, ರಾಮ ಮಾನೆ, ಸಂಜಯ್ ಅಡ್ಕೆ, ಭೂಷಣ್ ಶಹಾ, ರಾಜೇಶ್ ಕದಂ, ಸಂತೋಷ್ ಟವಳೆ, ಎಚ್.ಎಸ್. ನಸ್ಲಾಪುರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿದುಲಾ ಹೆಗಡೆ, ಶಾಖಾ ಪ್ರಬಂಧಕ ಮಹೇಶ್ ಕೋಳಿ, ಬಿ.ಎ. ಭೋಜ್ಕರ್, ಶೀತಲ್ ಮುಂಡೆ, ಸುಂದರ್ ಮುಂಡೆ, ಮಡಿವಾಳಪ್ಪ ಬಸರ್ಗಿ, ಶೇಖರ್ ಮುಂಡೆ, ಡಾಕ್ಟರ್ ಪ್ರಸನ್ನ ಶಿಂಗಾಯಿ, ಸುಧಾಕರ್ ಶಿಂಗಾಯಿ, ರಾಜ್ಕುಮಾರ್ ಕೆಂಚಗೌಡ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಇಂದು ಚಿಕ್ಕೋಡಿಯಲ್ಲಿ 2ನೇ ಶಾಖೆಯನ್ನ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂಸ್ಥೆಯ ಮುಖೇನವಾಗಿ ನೂರಾರು ಜನ ರೈತರಿಗೆ ಆಶ್ರಯ ಆಗಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು 10 ಜನ ಬಡವರಿಗೆ ಉದ್ಯೋಗ ಸಿಗಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು ಇವತ್ತಿನ ದಿನ ದತ್ತಗುರು ಕೋಆಪರೇಟಿವ್ ಸೊಸೈಟಿಯವರು ಬಹಳ ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯವನ್ನು ಈ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಈ ಶಾಖೆಯ ಮುಖೇನವಾಗಿ ಅವರು ಇನ್ನೊಂದು ಸ್ವಲ್ಪ ಜನರಿಗೆ ತಲುಪಲಿ, ಅವರ ಮುಖೇನವಾಗಿ ನಮ್ಮ ಜನರಿಗೆ ಏನಾದರೂ ನೆರವಾಗಲಿ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹಾರೈಸ್ತಾ ಇವತ್ತು 2ನೇ ಶಾಖೆ ಉದ್ಘಾಟನೆಗೊಂಡಿದೆ. ಇನ್ನು ಹಲವಾರು ಶಾಖೆಗಳು ಈ ನಾಡಿನಲ್ಲಿ ಉದ್ಘಾಟನೆಗೊಳ್ಳಲಿ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಂಸ್ಥೆಗೆ ಅಲ್ಲಮನ ಆಶೀರ್ವಾದ, ಕುಮಾರೇಶನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ सर्वರಿಗೂ अभिनंदನೆಗಳನ್ನು ತಿಳಿಸಿ ನನ್ನ मातिಗೆ ನಾನು विरामस्थाने. सर्वರಿಗೂ ಶರಣ. सोसायटी निप्पाणी या शाखेचा दुसऱ्या शाखेचा उद्घाटन समारंभ चिक्कोडी येथे संपन्न झाला. या कार्यक्रमासाठी उपस्थित असलेले चिंचणी मठाचे स्वामीजी, त्याचबरोबर बुडाचे अध्यक्ष लक्ष्मणराव चिंगळे सर, अजय कवटगिमठ, पंकज पाटील साहेब, सुजय पाटील साहेब, त्याचबरोबर रामा माने, अनिल माने, चिक्कोडीचे व चिक्कोडी भागातील इथं संस्थेवरती प्रेम करणारे सर्व मंडळी इथं उपस्थित झाले. या चिक्कोडी शाखेच्या उद्घाटनासाठी इथं उपस्थित सर्वजण राहिला, त्याबद्दल सर्वांचं संस्थेच्या वतीनं मनापासून धन्यवाद देतो. संस्थेनं एक 25 आम्ही भरून म्हणजे 1 लाख रुपये 3 वर्षा या दिवशी 1 लाख रुपये देते. ही ದತ್ತಗುರು ಕೋಆಪರೇಟಿವ್ ಸೊಸೈಟಿಯ 2ನೇ ಶಾಖೆಯನ್ನು ಚಿಕ್ಕೋಡಿಯಲ್ಲಿ ಇವತ್ತು ಶುಭಾರಂಭ ಆಗಿದೆ. ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಸಚಿನ್ ಖೋತ್ ಹಾಗೂ ಅವರ ಅಣ್ಣ ಸಹ ಸಂಸ್ಥಾಪಕರು ಹಾಗೂ ಎಲ್ಲ ನಮ್ಮ ಈ ಸಂಸ್ಥೆಯ ಡೈರೆಕ್ಟರ್ಗಳು ಸಹಿತ ಉಪಸ್ಥಿತರಿಂದ ಇವತ್ತು ಎಲ್ಲ ಈ ಸಂಸ್ಥೆಯ ಉದ್ಘಾಟನೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿ ಮುಗಿಸಿದರು. ಮತ್ತು ಈ ಸೊಸೈಟಿಯ ಒಂದು ಹೆಚ್ಚಿನ ಲಾಭ ತಂದರೆ ಇಲ್ಲಿ ಇರೋದಕ್ಕಿಂತನೂ ಇಲ್ಲಿ ಯಾವ ಲೋಕಲ್ ಸಂಸ್ಥಾಕ್ಕಿಂತನೂ ಹೆಚ್ಚಿನ ಬಡ್ಡಿದರವನ್ನು ಪಟ್ಟು ಜನಸೇವೆಯನ್ನು ಮಾಡುವ ಸಲುವಾಗಿ ಈ ಶಾಖೆಯನ್ನು ಇಲ್ಲಿ ಚಿಕ್ಕೋಡಿಯಾಗ ಉದ್ಘಾಟನೆ ಮಾಡಿದರು. ಅವರ ಈ ಒಂದು ಸಮಾಜ ಸೇವೆ ನಿರಂತರವಾಗಿ ನೀಡಲಿ ತಿಳ್ಕೊಂಡು ತಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ
ಮತ್ತು ಕೊಡಲಿ ಅಂತ ದೇವರಿಂದ ಪ್ರಾರ್ಥಿಸಿಕೊಂಡ ಈ ಸೊಸೈಟಿಯು ಭಾಳ ಯಶಸ್ವಿಯಾಗಿ ಮುಂದಾಗಬೇಕು ತಮ್ಮೆಲ್ಲರ ವತಿಯಿಂದ ನಾನು ದೇವರಿಂದ ಪ್ರಾರ್ಥಿಸಿ ಈ ನನ್ನ